ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ ನೋಟವೇ ಹೂವಾಡ. ಆಗ ಕಲೆಗೆ ಬೆಲೆ ಇತ್ತು, ಈಗ ಬೆಲೆಗೆ ಕಲೆ. ದುಡ್ಡಿದ್ರೆ ದೊಡ್ಡಪ್ಪ ಸರ್. ಈಗಿನ ಕಾಲದಲ್ಲಿ ಒಂದೇನಾದ್ರು ಸೀರಿಯಲ್ ಮಾಡ್ಬಿಟ್ರೆ ಕಾಲ್ ಮೇಲೆ ಕಾಲ ಕುತ್ಕೊಂಡ್ಬಿಡ್ತಾರೆ. ಒಂದೇನಾದ್ರು ಬರೀ ಒಂದು ಮಾಡಿರ್ತಾರೆ ಅಷ್ಟೇ. ಏನ್ ಕಾಲ್ ಮೇಲೆ ಕಾಲ ಹಾಕೊಂಡು ಕಾಲ್ ಅಲ್ಲಾಡ್ಸ್ಕೊಂಡು ಯಾವ ಡೈರೆಕ್ಟರ್ ಬರ್ಲಿ ಯಾವ ಇದು ಬರ್ಲಿ ಮರ್ಯಾದೆನೇ ಕೊಡಲ್ಲ. ಆದ್ಯಾವ್ರು ತಂದ ಆಸ್ತಿ ನಮ್ಮ ಏನು ಕೊಡೋದಿಲ್ಲ. ಹಸಿದಿನಲ್ಲೂ ಅಬ್ಬಾನೇ. ಈ ಬದುಕಿನ ಈ ತರದ ಘಟನಾವಳಿಗಳು ಕಾಡ್ತಾನೆ ಇರುತ್ತಲ್ಲ ವಾಪಸ್. ಹೌದು, ಪದೇ ಪದೇ ಮೆಲ್ಕ್ ಹಾಕೋದು ಕಾಡ್ತಾ ಇರುತ್ತೆ. ಅದೇ ನಾನು ಹೇಳ್ತೀನಿ, ಯಾರಿಗೂ ತೊಂದರೆ ಕೊಡದಲ್ಲೇ ಸರಿ ಸಮವಾಗಿ ಇದ್ ಮಾಡ್ಕೊಂಡು ಹೋದ್ರೆ ಅದು ಒಂದು ಸುಖ ಸಂಸಾರ ಅಲ್ವಾ. ಯಾರೇ ಆಗಿರ್ಬೋದು, ಅವ್ರಾಗೆ ಇವ್ರಾಗೆ ಅಂತ ಹೇಳೋ ಮುನ್ನ ನಾವ್ ಯಾಕೆ ಅಂತ ನಾವು ತಿಳ್ಕೋಬೇಕು. ಪ್ರತಿಬಿಂಬ ಅಂದ್ರೆ ಕನ್ನಡಿ ನೋಡಿದಾಗ ಓಹೋ ನಾವು ಹೀಗಿರ್ಬೇಕು, ಹೀಗಿರ್ಬೇಕು, ಹೀಗೆ ನಡ್ಕೊಂಡು ಹೋಗ್ಬೇಕು, ಹೀಗೆ ಮಾತಾಡ್ಬೇಕು ಅನ್ನೋದು ನಮ್ಗೆ ಪ್ರತಿಬಿಂಬ ಹೇಳುತ್ತೆ. ಅದನ್ನ ನೋಡ್ಕೊಂಡು ನಾವು ಕಲ್ತ್ಕೊಂಡು ಹೋದ್ರೆ ಸಾಕು. ನಿಮ್ ಮಾತು ಕೇಳಿ ನನ್ನ ಪ್ರಶ್ನೆ ಹಿಂಗೆ ಇದಾಗೋಯ್ತು, ಮೌನ ಆಗೋಯ್ತಪ್ಪ. ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ ನೋಟವೇ ಹೂವಾಡ. ಎಂತ ಹಾಡು ಅಪ್ಪಾಜಿ. ಅಪ್ಪಾಜಿ ಆ ಕಾಲದಲ್ಲಿ ಬರ್ತಾ ಇದ್ದಂತ ಹಾಡು, ಹಾಡು, ಆ ಜನಗಳು, ಆ ನಟರು, ಆ ನಿರ್ಮಾಪಕರುಗಳು, ಆಮೇಲೆ ಅವಾಗಿದ್ದಂತ ಅಭಿಮಾನಿಗಳು, ಅದಕ್ಕೆ ಕರೆದ್ರು ದೇವರು, ಅಭಿಮಾನಿಗಳು ದೇವರು ಅಂತ ಅಣ್ಣವ್ರು ಅಂತ. ಅಭಿಮಾನಿಗಳೇ ದೇವರು. ಎಂತ ಕಾಲ ಅಲ್ವಾ ಅಪ್ಪಾಜಿ. ನೀವೇ ಪುಣ್ಯವಂತರು, ಆ ಕಾಲ ನೋಡಿದಿರಲ್ಲ. ಇವಾಗಿನ ಕಾಲ ನಾವು ನೋಡ್ತಾ ಇದೀವಿ, ನಾನು ನರಕ ಅನ್ಸುತ್ತೆ ನಿಜವಾಗ್ಲೂ. ಶೂಟಿಂಗ್ ಹೋಗ್ಬೇಕಾದ್ರೆ ನೋಡಕ್ಕೆ ಒಂದ್ ಚಂದ. ಅಣ್ಣವರು ಚಸ್ಮಾ ಹಾಕೊಂಡು ಇಷ್ಟು ಚೆನ್ನಾಗಿತ್ತು, ನೋಡ್ಬೇಕು. ಅವಾಗಿನ ಇಂಡಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಅಪ್ಪಾಜಿ ಏನ್ ಅನ್ಸುತ್ತೆ ಇವಾಗ? ಆಗ ಕಲೆಗೆ ಬೆಲೆ ಇತ್ತು, ಈಗ ಬೆಲೆಗೆ ಕಲೆ. ಸಿಂಪಲ್ ಆಗಿ ಹೋಗ್ಸ್ಬಿಡ್ರಲ್ಲ ಅಪ್ಪಾಜಿ. ಹೌದು, ಅವಾಗ ಕಲೆಗೆ ಬೆಲೆ ಇತ್ತು, ಇವಾಗ ಬೆಲೆಗೆ ಕಲೆ. ಅಂದ್ರೆ ಇವಾಗ ದುಡ್ಡಿಗೆ ಮಾತ್ರ ಅಷ್ಟೇ ಅಷ್ಟೇ. ದುಡ್ಡಿದ್ರೆ ದೊಡ್ಡಪ್ಪ ಸರ್. ಎಲ್ಲಿ ಯಾವುದೇ ಏನೇ ಹೋದ್ರು ನಮ್ಗೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕಲಾವಿದರಿಗೆ ನಾನು ಅಂತಲ್ಲ, ಯಾರೇ ಆಗಿರ್ಬೋದು, ಸುಧೀರು, ಮಾಸಿ, ಇವರು ಉತ್ತರ ಕರ್ನಾಟಕ ನಮ್ಗೆ ಅನ್ನ ಹಾಕಿದ್ದು ಜಾಸ್ತಿ. ಹಾಗಾಗಿ ನಾವು ಆ ಕಡೆ ಯಾವಾಗ ಕರೆದ್ರು ಹೋಗಕ್ಕೆ ಸರಿ. ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ಕೈ ತುಂಬಾ ರೊಕ್ಕ ಕೊಡ್ತಾರೆ. ಇನ್ನೇನು ಅಷ್ಟೇ ಬೇಕಾಗಿತ್ತಲ್ವಾ ಅಪ್ಪಾಜಿ? ಅತಿ ಆಸೆನೂ ಇರ್ಲಿಲ್ಲ ಅವಾಗ. ಅಂದ್ರೆ ಎಷ್ಟು ಚೆನ್ನಾಗಿ ಬೆಲೆ ಕೊಡೋರು ಎಲ್ರಿಗೂ. ಅವಾಗ ಸಾವುಕಾರ ಜಾನಕಿ, ಜಯಪ್ರದಾ, ಜಯಂತಿ, ಭಾರತಿ ಎಲ್ಲ ಎಷ್ಟು ಚೆನ್ನಾಗಿ ಅದು ಸಂಸಾರದ ತರ ಇತ್ತು. ಈಗಿನ ಕಾಲದಲ್ಲಿ ಒಂದೇನಾದ್ರು ಸೀರಿಯಲ್ ಮಾಡ್ಬಿಟ್ರೆ ಕಾಲ್ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಒಂದೇನಾದ್ರು ಬರೀ ಒಂದು ಮಾಡಿರ್ತಾರೆ ಅಷ್ಟೇ. ಏನ್ ಕಾಲ್ ಮೇಲೆ ಕಾಲ ಹಾಕೊಂಡು ಕಾಲ್ ಅಲ್ಲಾಡ್ಸ್ಕೊಂಡು ಯಾವ ಡೈರೆಕ್ಟರ್ ಬರ್ಲಿ ಯಾವ ಇದು ಬರ್ಲಿ ಮರ್ಯಾದೆನೇ ಕೊಡಲ್ಲ. ಒಂದು ಅದಕ್ಕೆ ಇಲ್ಲಲ್ಲ ಅಲ್ವಾ. ಮುಂಚೆ ಅವರೆಲ್ಲ ಎಷ್ಟು ಮರ್ಯಾದೆ, ಎಷ್ಟು ಇದರಿಂದ ಇದ್ರು. ಅವಾಗ ನಾವು ಶೂಟಿಂಗ್ ನೋಡಕ್ ಹೋಗ್ಬೇಕಾದ್ರೆ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸೋದು. ಈಗಿನ ಕಾಲ ಹುಡುಗಿರು ಒಂದು ಮಾಡೋದೇ ತರ, ಮಾತಾಡ್ಸಕ್ಕೆ ಆಗಲ್ಲ. ಹೌದು, ಆ ತರ ಮರ್ಯಾದೆನೇ ಇಲ್ಲ. ಕಲಿಗಾಲ. ನೀವು ಅಣ್ಣವ್ರನ್ನ ಬಿಟ್ಟು ಬರ್ಲೇ ಇಲ್ಲ ಅಲ್ವಾ? ಅವ್ರ ಸಿದ್ಧಾಂತ, ಅವ್ರ ಗುಣಗಳನ್ನ ಬಿಟ್ಟು ಆಚೆನೆ ಬರ್ಲಿಲ್ಲ ನೀವು. ಏನಾದ್ರೂ ಕೊಡ್ಲಿ ಕೊಡದೇ ಇರ್ಲಿ ಆಮಿಷಕ್ಕೂ ನೀವು ಬಲಿಯಾಗಿಲ್ಲ. ಬರೀ ಪ್ರೀತಿ
ಅಪ್ಪಾಜಿ ನಿಮ್ಗೆ ಇವಾಗ ನಾನು ಪ್ರಶ್ನೆ ಕೇಳಬೇಕು. ಅಣ್ಣವ್ರು ನಿಮ್ಗೆ ಏನ್ ಕೊಟ್ರು, ದೊಡ್ಡ ಮನೆಯವ್ರು ನಿಮ್ಗೆ ಏನ್ ಕೊಟ್ರು? ನೀವು ಇಬ್ರು ಉತ್ತರ ಕೊಡ್ಬೇಕು ಅಪ್ಪಾಜಿ. ಏನ್ ಕೊಟ್ರು ನಿಮ್ಗೆ? ಪ್ರೀತಿ ಕೊಟ್ರು. ಅದ್ರ ಮುಂದೆ ಯಾವ ಕೋಟಿ ಯಾವ ಲಕ್ಷ ಏನು ಪ್ರೀತಿ ಕೊಟ್ಟು ದುಡ್ಡು ಇವತ್ತಿರುತ್ತೆ. ಅದೇ ಅವ್ರು ಪ್ರೀತಿ ಕೊಟ್ರಲ್ಲ ಅಷ್ಟೇ ಸಾಕು ನಮ್ಗೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಏನು ಕೊಡೋದು ಬೇಡ. ಹಸಿವಿನಲ್ಲೂ ಅಪ್ಪಾನೇ. ಹೇಳು ಹೇಳಿ ಅಮ್ಮ, ಹೇಳಿ ಎಂತ ಹಾಡು, ಏನು ಉತ್ತರ ಕೊಟ್ರಿ ಅಪ್ಪ ನೀವು? ಒಂದೇ ಉತ್ತರದಲ್ಲಿ ಅಮ್ಮ ನಿಮಗೆ ನೀವು ಹೇಳೋದಾದ್ರೆ ಅಮ್ಮ, ದೊಡ್ಡ ಮನೆಯವರು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಅವರು ದೊಡ್ಡ ಮನೆಯವರು ಏನ್ ಕೊಟ್ರು? ಅದೇ ಅವ್ರ ಪ್ರೀತಿ ವಿಶ್ವಾಸ ಕೊಟ್ರು ನಮ್ಗೆ, ಅದೇ ಸಾಕು. ಅದೇನು ಕೊಡೋದು ಬೇಡ. ಪ್ರೀತಿ ವಿಶ್ವಾಸ ಕೊಟ್ರಲ್ಲ ಅಷ್ಟೇ ಸಾಕು. ಅದ್ರ ಮುಂದೆ ಯಾವ ಏನು ಇಲ್ಲ, ದುಡ್ಡು ಬೇಡ, ಏನು ಬೇಡ. ಅಪ್ಪಾಜಿ ಇನ್ನೊಂದು ಪ್ರಶ್ನೆ ಅಪ್ಪಾಜಿ, ಅಪ್ಪು ಅವ್ರನ್ನ ನೀವು ಅಷ್ಟೊಂದು ಮುದ್ದಾಡ್ತಾ ಇದ್ರಿ, ಎತ್ಕೊಂಡು ಆಡಿಸ್ತಾ ಇದ್ರಿ, ನಿಮ್ ಜೊತೆನೆ ಇರ್ತಾ ಇದ್ರು, ಕೃಷ್ಣ ಕೃಷ್ಣ ಅಂತ ನಿಮ್ ಜೊತೆನೆ ಓಡಾಡ್ತಾ ಇದ್ರು. ನಿಮ್ಗೆ ಅಪ್ಪು ಅವ್ರು ಏನ್ ಕೊಟ್ರು? ಅಪ್ಪವರು ಏನ್ ಕೊಟ್ರು ಅಂದ್ರೆ, ನಾನು ಅಪ್ಪು ಇನ್ನೂ ಇರ್ತಾರೆ, ಇವರು ಈ ವಯಸ್ಸು ಸಾಯೋ ವಯಸ್ಸಲ್ಲ, 46 ವರ್ಷ. ಅವರು ಚೆನ್ನಾಗಿರ್ತಾರೆ. ಆಮೇಲೆ 50 ಅವ್ರಿಗೆ 50 ಆದ್ಮೇಲೆ ಕೇಳೋಣ ಅಂತ ಇದ್ದೆ. ಅದು ನಮ್ ದುರಾದೃಷ್ಟ. ಅದಕ್ಕೆ ಹೇಳೋದು ಅದೃಷ್ಟ ಅದೃಷ್ಟ ಅಂತ. ನಮ್ಮಿಷ್ಟ. ಈಗಲೇ ಕೇಳೋದು ಬೇಡ, 50 ಆದ್ಮೇಲೆ ಕೇಳೋಣ, ಆಗ ಒಂದು ಬೆಲೆ ಇರುತ್ತೆ. ಅಷ್ಟೊತ್ತಿಗೆ ಹೊರಟೆ ನಮ್ಮ ಮಗನ್ಗೆ ಅವ್ರ ಆಫೀಸಲ್ಲಿ ಡಿರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಮಗ ವಾರನೂ ಹೋಗ್ತಾ ಇದ್ದ ಅವ್ರ ಆಫೀಸ್ಗೆ. ವಾರಕ್ಕೆ 2 ಸರಿ 3 ಸರಿ ಹೋಗೋನು, ಮಾತಾಡ್ಸ್ಕೊಳ್ಳೋನು, ಬರೋನು ಒಪ್ಪು ಆಫೀಸ್ಗೆ ಹೋಗಿ. ಆಯ್ತು ಅಂತ ಏನಾರ ಮಾಡಿ ಸರ್ ನಮ್ದು ಕೆಲಸ ಇಲ್ಲ ಏನೂ ಇಲ್ಲ ಅಂತ ಹೋಗಿ ಕೇಳ್ದ. ಏನಾರ ಮಾಡೋಣ ಬಿಡುತ್ತಂತ ಅಂತ ಹೇಳಿದ್ರು. ನಿಮ್ಗೇನಾದ್ರು ಒಂದು PVR ಅಲ್ಲಿ ಏನಾದ್ರು ಒಂದು ಕೆಲಸ ಕೊಡ್ತೀನಿ, ಡೈರೆಕ್ಷನ್ ಏನು ಅಸಿಸ್ಟೆಂಟ್ ಡೈರೆಕ್ಟ್ರು ಯಾವುದೋ ಒಂದು ಕೊಡ್ತೀನಿ ಸುಮ್ಮನೆ ಅಂತ ಹೇಳಿದ್ರು. ಅಷ್ಟರೊಳಗೆ ಈ ಥರ ಇದ್ದಿದ್ರೆ ತುಂಬಾ ಮಾಡೋರು ಇದ್ದಿದ್ರೆ ಮಾಡೋದು. ರಾಜ್ಕುಮಾರ್ ತರ ಧಾರಾಳ ಮನಸ್ಸಿದ್ದಿದ್ದು ಅವ್ರ ಒಬ್ರಿಗೆ ಅಲ್ವಾ? ಎಲ್ಲಾ ಗುಣ ನಡತೆಗಳು ಇದ್ದಿದ್ದು ಅವ್ರ ಒಬ್ರಿಗೆ. ಅಪ್ಪಾಜಿ ಮತ್ತೆ ಅಣ್ಣವ್ರು ನೆನಪಾಗ್ತಾರೆ ಅಪ್ಪಾಜಿ. ಅವಾಗ ಪ್ರೀತಿ, ನೀವೇ ಹೇಳ್ದಾಗೆ ಬರೀ ಪ್ರೀತಿ ವಿಶ್ವಾಸ, ಒಂದು ಮಾಡಿರೋ ಕೆಲ್ಸಕ್ಕೆ ಒಂದು ಕೈ ತುಂಬಾ ದುಡ್ಡು, ಒಂದು ಹೊಟ್ಟೆ ತುಂಬಾ ಊಟ ಆಗ್ತಾ ಇದ್ರು, ಅಷ್ಟೇ ಸಾಕಾಗಿತ್ತು ಅಂತ. ಹೆಂಗಿರ್ತಾ ಇತ್ತು ಅಪ್ಪಾಜಿ ಸೆಟ್ಟಲ್ಲಿ? ಅಪ್ಪಾಜಿ ಅವ್ರು ಇದ್ದಾಗ ನಾನ್ ಕೇಳ್ಬಿಟ್ರೆ ಈ ನಾಟಿ ಕೋಳಿ ಸಾರ್ ತಂದ್ಬಿಡ್ತಾ ಇದ್ರಂತೆ ಅಪ್ಪಾಜಿ ಅವ್ರು ಇದ್ದಾಗ. ಮುದ್ದೆ ನಾಟಿ ಕೋಳಿ ಸಾರ್ ಹೆಂಗಿರ್ತಾ ಇತ್ತು ಇವಾಗ ನೆನ್ಪಾಡೋದಕ್ಕೆ? ಅವರು ಟೇಬಲ್ ಅಲ್ಲಿ ಕೂತಿರೋಂಗೆ ಎಲ್ಲಾರ್ಗು ಬಿಡಿಸೋದು. ಏನು ನಾಟಿ ಕೋಳಿ ಆಗಿರ್ಬೋದು, ಮಟನ್ ಆಗಿರ್ಬೋದು, ಈ ಭಾನುವಾರ ಬುಧವಾರ ಇವೆಲ್ಲ ಅಂದ್ರೆ ನಾನ್ ವೆಜ್ ಇರೋದು. ಗುರುವಾರ ಶನಿವಾರ ಸೋಮವಾರ ಇಲ್ಲ, ವೆಜ್. ಅದು ನಾನ್ ವೆಜ್ ಏನು ತಿನ್ನೋರು ವೆಜ್ನ ಅಷ್ಟೇ ಪ್ರೀತಿಯಿಂದ ತಿನ್ನೋರು. ಸೊಪ್ಪು, ಪಲ್ಯ, ಇದು ಉಪ್ಪಿನಕಾಯಿ, ಹಪ್ಪಳ, ಅವೆಲ್ಲ ಅವ್ರು ಊಟ ಮಾಡೋದನ್ನ ಅವ್ರು ನೋಡಿ ಕಲಿಬೇಕು. ಅಪ್ಪಾಜಿ ನೀವು ಹೋಗ್ತಾ ಇದ್ರಾ? ಅವ್ರು ಊರಿಗೆ ಹೋಗ್ತಾ ಇದ್ರ? ಹಳೆ ಮನೆ ನಾವು ಇದ್ರಲ್ಲೆಲ್ಲ ಫೋಟೋದಲ್ಲೆಲ್ಲ ನೋಡ್ತೀವಲ್ಲ, ಹಳೆ ಆ ಹಳೆ ಮನೆಗೆ ಹೋಗಿದ್ದೀರಿ? ಅಲ್ಲಿ ಊಟ ಎಲ್ಲ ಕುತ್ಕೊಂಡು ಮಾಡಿದೀರ ಫಸ್ಟ್ ಕ್ಲಾಸ್ ಆಗಿ? ಅಲ್ಲಿ ಯಾರು ಸಗಣಿ ನೆಲ, ಸಗಣಿ ನೆಲ. ಏನು ರಾತ್ರಿ ಹೊತ್ತು ಆ ಬೆಳದಿಂಗಳಲ್ಲಿ ಊಟ ಮಾಡ್ಬೇಕು ಅಂದ್ರೆ ಆನಂದಮಯ ಅಲ್ವಾ? ಅದು ಅಲ್ಲಿ ಮತ್ತೆ 1000 ಜನ ಊಟ ಮಾಡಿದ್ದಾರೆ ಆ ಮನೆಯಲ್ಲಿ. ಇದು ಸಗಣಿ ಸಾರಿಸಿರೋ ಮನೆಯಲ್ಲಿ. ಅಲ್ಲಿ ಹೋಗಿ ಅದ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಇಷ್ಟೆಲ್ಲ ಇಷ್ಟು ಮಟ್ಟಿಗಿದಲ್ಲ. ಅದು ನೋಡ್ಬೇಕು. ಅಲ್ಲಿ ಪರಿಸರದಲ್ಲಿ ಕುಳಿತು ಊಟ ಮಾಡಿ ಅಂದಾಗ ಆನಂದ.
ನೀವ್ ಹೋಗಿದ್ದೀರಮ್ಮ ಆ ಮನೆಗೆ ಅಲ್ಲೂ ಹಿಂಗೆ ಜನ ಇರ್ತಾ ಇದ್ರ? ಅಲ್ಲೂ ಜನ, ಅವ್ರ ತಂಗಿ ಮಕ್ಕಳು ಯಾರು ಭೇದ ಭಾವ ಮಾಡ್ತಾರೆ? ಭೇದ ಭಾವ ತುಂಬಾ ಪ್ರೀತಿ. ನಾವೆಲ್ಲ ಒಟ್ಟಿಗೆ ಹೋಗೋದು ಬಸ್ಸಲ್ಲಿ ಹೋಗ್ಬಿಡ್ತಾ ಇದ್ರಿ? ಏನ್ ಹೋಗ್ತಾ ಇದ್ರಿ? ಅಷ್ಟು ಇಡೀ ಕಾಂದ ದೊಡ್ಡ ಮನೆ ಅಂದ್ರೆ ತುಂಬಾ ಜನ ಹೆಂಗ್ ಹೋಗ್ತಾ ಇದ್ರಿ? ಬಸ್ಸಲ್ಲಿ ಹೋಗ್ಬಿಡವು ನಾವು. ಬಸ್ ಅಂದ್ರೆ ಅವ್ರದೇ ಬಸ್, ಅವ್ರದೇ ಬಸ್ಸು. ತಂಗಿ ಮಕ್ಕಳು, ಪೂರ್ಣಿಮಾ, ಲಕ್ಷ್ಮಿ ಎಲ್ಲಾರು ಫ್ಯಾಮಿಲಿ ಎಲ್ಲ ಅವ್ರ ಜೊತೆ ನಾನು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.